ಇನ್ನೊಂದು 2 ವರ್ಷ ಹಾರಾಡಲಿ, ಎಷ್ಟು ಹಾರಾಡ್ತಾರೆ, ಯಾವ ಶಾಖೆ ಬಂದ್ ಮಾಡ್ತಾರೆ, ಏನು RSS ನಿರ್ಬಂಧ ಏನು ಮಾಡ್ತಾರೆ. ಇನ್ನೊಂದು 2 ವರ್ಷ ಸಿದ್ದರಾಮಯ್ಯನವ್ರು ಇವ್ರ ಮಾತು ಕೇಳಿ ಹಾರಾಡಲಿ. ನಮ್ಮದೇ ಸರ್ಕಾರ ಬರ್ತದೆ ಮುಂದೆ. ಬಂದಾಗ ಇವ್ರದ್ದೆಲ್ಲ ಬಡ್ಡಿ ಸಹಿತ ವಾಪಸ್ ಕೊಡ್ತೀವಿ. ಅವ್ರು ಏನಾದರೂ ಪ್ರಿಯಾಂಕಾ ಖರ್ಗೆಗೆ, ಹರಿಪ್ರಸಾದ್ಗೆ, ಸಿದ್ದರಾಮಯ್ಯಗೆ ತಾಕತ್ತಿದ್ದರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಏನು ಮಸೂದಿಗಳನ್ನು, ಮದ್ರಸಾಗಳನ್ನು ಕಟ್ಟಿದ್ದಾರೆ ಸರ್ಕಾರಿ ಜಾಗೆಯಲ್ಲಿ, ಮೊದಲು ಅದನ್ನು ತೆಗೆದು ಹಾಕಲಿ. ಅಲ್ಲಿಂದ RSS ಬಗ್ಗೆ ಮಾತಾಡಲಿ. RSS ಶಾಖೆಗಳಲ್ಲಿ ವಿದ್ಯಾರ್ಥಿಗಳನ್ನು ಬ್ರೈನ್ ವಾಶ್ ಮಾಡಲಾಗ್ತಿದೆ. RSSನಲ್ಲಿ ದೇಶಭಕ್ತಿ ಬಿಟ್ಟರೆ ಏನೂ ಕಲಿಸೋದಿಲ್ಲ. ವ್ಯಕ್ತಿ ಪೂಜೆ ಅಲ್ಲಿಲ್ಲ. ರಾಷ್ಟ್ರವೇ ನಮ್ಮ ಗುರು, ಭಗವಾನೇ ನಮ್ಮ ಗುರು ಅಂತ ಇಷ್ಟು ಬಿಟ್ಟರೆ ಎಲ್ಲೂ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡಿರಿ, AK-47 ತೊಗೊಂಡು ಹೋಗಿ ಹೊಡ್ರಿ ಅಂತೇಳಿ ತಾಲಿಬಾನಿ ಸಂಸ್ಕೃತಿ RSSಲಿಲ್ಲ. RSSಸು ಒಂದು ವಿಚಾರಧಾರೆ, ಅದು ವಿಚಾರಧಾರೆ ಭಾರತ ಮಾತೆಯ ಒಂದು ರಕ್ಷಣೆ ಆಗಬೇಕು, ಗೌರವ ಕೊಡಬೇಕು ಅನ್ನೋದು ಬಿಟ್ಟರೆ RSS ಏನೂ ಕಲಿಸೋದಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಯಾವ ಸಲ ಕಲ್ತಾರೋ, ಏನು ಮದ್ರಸಾದಾಗ ಕಲ್ತಾರೋ, ಏನು ಅರಬಸ್ತಾನದ ತಾಲಿಬಾನ್ದಾಗ ಕಲ್ತವ್ರು ನನಗೆ ಗೊತ್ತಿಲ್ಲ. ನಿರಂತರವಾಗಿ ದಾಳಿ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ. ಏನೋ ಪಾಪ ಬಂದಾರವ್ರು, ವಯಸ್ಸು, ದುಡ್ಡು, ಅಧಿಕಾರ ಎಲ್ಲ ಸಿಕ್ಬಿಟ್ಟಿದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ಕೋತ ಇರ್ತಾರೆ.